ಇದೇನು ಅಚ್ಯುತಾಚಾರ್ಯ ಹೆರಿಗೆ ನೋವಲ್ಲಿ ಒದ್ದಾಡೋರಾಗಿ ಒದ್ದಾಡ್ತಿದ್ದೀರಾ? ಏನಾಯ್ತು? ಇವತ್ತು ಸ್ನಾನಕ್ಕೂ ಬಂದಿಲ್ಲ? ನಮ್ ಗುರುಗಳು ಬಯರ್ ದೇಶಕ್ಕೆ ಹೋಗ್ಬೇಕು, ಅದಕ್ಕೆ. ಅಷ್ಟೇನಾ? ಅದಕ್ಕೇನು, ಹೋಗ್ ಬನ್ನಿ. ಬೆಳಗಾಗಿದೆ, ಅದಕ್ಕೆ ಒದ್ದಾಡ್ಬೇಕೆ? ಅದು ಮಠದಿಂದ ಹೊರಗೋಗಕ್ಕೆ. ಏನಿಲ್ಲ, ನಮಗೆ ವಾಯುಬಾಧೆ, ಹೊರ ಹೋಗ್ಬೇಕಂದ್ರೆ ಹೇಳಲೇ ಆಗುತ್ತಿಲ್ಲ. ಸೊಂಟ ಹಿಡ್ದಿದೆ. ಅದಕ್ಕೇನು ಅಚ್ಯುತಾಚಾರ್ಯ, ಇಬ್ರು ಶಿಷ್ಯಂದ್ರ ಇದಾರಲ್ಲ. ಶ್ರೀಧರ, ಹಯವದನ, ಯಾವಾಗ್ಲೂ ಗುರುಗಳ ಸೇವೆ ಅಂತಿರ್ತಿರಲ್ಲ. ಈಗ ಗುರುಗಳನ್ನ ಎತ್ಕೊಂಡು ಹೋಗಿ ಬೈಲಲ್ಲಿ ಕೂರ್ಸಿ. ನಾವು ಬೇಕಂದ್ರೆ ಸಹಾಯಕ್ಕೆ ಬರ್ತೀವಿ, ಬನ್ನಿಯಪ್ಪ. ಇಂಥ ಕಷ್ಟಕ್ಕಾಗದೆ ಇದ್ರೆ ನಾವೆಲ್ಲ ಒಟ್ಟಾಗಿ ಮಠದಲ್ಲಿ ಇದ್ದೇನು ಪ್ರಯೋಜನ? ಪಾಪ ಆಚಾರ್ಯರು ಎಲ್ರೂ ಒಂದೊಂದು ಕೈ ಹಾಕಿ ಆಚಾರ್ಯರನ್ನ ಬೈಲಿಕ್ಕೆ ಕರೆದೊಯ್ಯೋಣ. ಬೇಡ ಬೇಡ, ನಿಮ್ಮ ಸ್ನಾನ ಆಗಿ ಶುಚಿಯಾಗಿ ಮಡಿಬಟ್ಟೆ ಹುಟ್ಟಿದ್ದೀರಾ, ನೀವು ಹೊರಡಿ. ಇವರೇ ಕರೆದುಕೊಂಡು ಹೋಗ್ತಾರೆ. ಕಷ್ಟದಲ್ಲಿರೋ ನಿಮ್ಮಂತವ್ರ ಸೇವೆ ಮುಂದೆ ಅದ್ಯಾವ ಕಷ್ಟ? ಮತ್ತೆ ಸ್ನಾನ ಮಾಡಿದ್ರೆ ದೇಹ ಶುಚಿ ಆಗತ್ತೆ. ಬೇಡ, ನೀವೆಲ್ಲ ಹೋಗಿ, ನೋಡ್ಕೋತೀವಿ. ಅಚ್ಯುತಾಚಾರ್ಯ, ನಿಮ್ದೇನೋ ಬೇರೆ ಸಮಸ್ಯೆ ಇದೆ, ನೀವು ಸುಳ್ಳು ಹೇಳ್ತಿದ್ದೀರಾ. ಬೆಳಗಾಗೆದ್ದು ಬಯಲಿಗೆ ಹೋಗಬೇಕು ಎನ್ನುವುದರಲ್ಲಿ ಸುಳ್ಳೇನಿರುತ್ತದೆ? ನೀವು ಹೊರಡಿ, ನಿಮ್ಮ ಅಧ್ಯಯನಕ್ಕೆ ತಡವಾಗುತ್ತದೆ. ಹೌದು, ಬನ್ನಿ ಮುಕುಂದಾಚಾರ್ಯ, ಆಮೇಲೆ ಬಂದು ನೋಡೋಣ. ಈ ಬಾಧೆಯೊಡನೆ ಈ ಮುಕುಂದೊಂದು ಸಮಸ್ಯೆ ಆಗಿದೆಯಲ್ಲ, ಬೇಗ ಏನಾದ್ರೂ ಉಪಾಯ ಮಾಡಿರೋ. ಗುರುಗಳೇ, ಆ ಮಂತ್ರಿಕನ ಹತ್ರ ಹೋಗೋಣ. ಹೋಗುವುದಕ್ಕೆ ಆ ಭೂತ ನಮ್ಮನ್ನು ಬಿಡುತ್ತಿಲ್ಲವಲ್ಲ. ನಾವು ಹೋಗಿ ಬರ್ತೀವಿ ಗುರುಗಳೇ. ಆಯ್ತು, ನೀವು ಹೋಗಿ ಬನ್ನಿ, ಭೂತ ನಿಮ್ಮನ್ನೇನು ಮಾಡುವುದಿಲ್ಲ. ಗುರುಗಳೇ, ಜಾಸ್ತಿ ಎಲ್ಲಾರ್ದೆ, ಇಲ್ಲೇ ಕೂತಿರಿ, ಬೇಗ ಹೋಗಿ ಬಂದ್ಬಿಡ್ತೀವಿ. ಹೌದು ಗುರುಗಳೇ, ಈಗ ಬಂದ್ಬಿಡ್ತೀವಿ. ಶ್ರೀಧರ, ನಡೆಯೋ. ಸರಿ, ಬಾ.